ಇನ್ನು ನೋಡಿ, ದುಡ್ಡು ಜಾಸ್ತಿ ಕೊಡ್ತೀವಿ ಅಂತಂದರೂ ಕೂಡ LPG ಸಿಗ್ತಾ ಇಲ್ಲ. ಸಮಸ್ಯೆ ಆಗಿರುವಂಥದ್ದು ಅದು. ದುಡ್ಡು ಜಾಸ್ತಿ ಕೊಡಕ್ಕೆ ತಯಾರಿದ್ದಾರೆ ಪಾಪ, ಕೊಡೋರಿಲ್ಲ. ಇನ್ನು ಕೆಲವರು ಡಿಮ್ಯಾಂಡ್ ಮಾಡ್ತಾರೆ, 130 ರೂಪಾಯಿ ಕೊಡ್ತೀನಪ್ಪ, ಹಂಗಾದ್ರೆ ಗ್ಯಾಸ್ ತರಿಸ್ತೀವಿ ಅಂತಾರೆ. ಗೋ ಗ್ಯಾಸ್ ಸಿಬ್ಬಂದಿ ಆಡಿಯೋ ಮೆಸೇಜನ್ನು ಕಳಿಸಿದ್ದಾರೆ, ಅದು ಓಡಾಡ್ತಾ ಇದೆ ಇವಾಗ ಕೂಡ ನೋಡಿ. ಈಗ ಮೋಸ್ಟ್ ಆಫ್ ದ ಸ್ಟೇಷನ್ಸ್ ಎಲ್ಲರೂ ಡ್ರೈ ಇದೆ ಎಲ್ಲ ಕಡೆ. ಒಂದ್ಸಲಿ ನಿಮಗೆ ಗ್ಯಾಸ್ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಲೋಡ್ ಏನಿದೆ ಅದು ಇಟ್ ವಿಲ್ ಕಾಸ್ಟ್ 130 rupees per liter. 130 ರೂಪಾಯಿ 1 ಲೀಟರ್ಗೆ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮಲ್ಲಿ ಆಟೋ ಯೂನಿಯನ್ ಪ್ರೆಸಿಡೆಂಟ್ ಇರ್ಬೋದು ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಯಾರು ನಮಗೆ ಇಲ್ಲಿ ತನಕ ಬಂದು ನಿಮ್ಗಳಿಗೆ ಕ್ವಶನ್ ಮಾಡೋದಾಗ್ಲಿ ಸ್ವಲ್ಪ ಪ್ರಾಬ್ಲಮ್ ಮಾಡೋದಾಗಿ ಮಾಡ್ತಾ ಇದ್ದಾರೆ, ಅವ್ರುಗಳಿಗೆ ಇನ್ಫಾರ್ಮ್ ಮಾಡಿ ಈ ರೀತಿ ಇದೆ. 1 ಲೀಟರ್ 130 ರೂಪಾಯಿ ಆಗುತ್ತೆ. ನೀವು ಓಕೆ ಇದ್ದೀರಿ, ಇಲ್ಲಿ ಬಂದು ಗಲಾಟೆ ಮಾಡಲ್ಲ ಅಥವಾ ನಿಮಗೆ ಪರ್ಚೇಸ್ ಮಾಡೋಕ್ಕಾಗುತ್ತೆ ಅಂದರೆ ನಾನು ಗ್ಯಾಸ್ ತರಿಸ್ತೀನಿ, ಇಲ್ವಾ ಸ್ಟೇಷನ್ ಡ್ರೈ ಇರುತ್ತೆ. ಸೊ ದಯವಿಟ್ಟು ಒಂದ್ಸಲಿ ಮಾತಾಡ್ಕೊಳ್ಳಿ. ಅವರು ಆಯಿತು ಓಕೆ ತರಿಸಿ ಅಂತ ಹೇಳಿದ್ರೆ ಬನ್ನಿ, ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧ ಸದ್ಯ ಭಾರತದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದು. ನಿನ್ನೆ ಮೊನ್ನೆವರೆಗೂ ಕೂಡ ಏನು ಕಮರ್ಷಿಯಲ್ ಮತ್ತು ಡೊಮೆಸ್ಟಿಕ್ ಸಿಲಿಂಡರ್ಗಳ ಅಭಾವ ಸಾಕಷ್ಟು ಪ್ರಮಾಣದಲ್ಲಿ ಸದ್ದು ಮಾಡಿತ್ತು. ಸದ್ಯ ಆಟೋ LPG ಗ್ಯಾಸ್ ಮೇಲೂ ಕೂಡ ನೇರ ಪರಿಣಾಮ ಬೀರಿರ್ತಕ್ಕಂಥದ್ದು. ಖುದ್ದು ನಾನು ಕಲಬುರಗಿಯ ಏನು ಪ್ರಕಾಶ್ ಮಾಲ್ ಬಳಿ ಇರ್ತಕ್ಕಂಥ ಏನು ಗೋ ಗ್ಯಾಸ್ LPG ಏನು ಬಂಕ್ ಇದೆ ಅಲ್ಲಿರ್ತಕ್ಕಂಥದ್ದು. ಸದ್ಯ LPG ಬಂಕ್ ಸಂಪೂರ್ಣವಾಗಿ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಕಾರಣ ಏನಪ್ಪ ಅಂದರೆ ಕ್ಷಣದಿಂದ ಕ್ಷಣಕ್ಕೆ ದರ ಏರಿಕೆ ಆಗ್ತಿದೆ. ಹೀಗಾಗಿ ಗೋ ಗ್ಯಾಸ್ ಸಿಬ್ಬಂದಿಗಳು ಕೂಡ ಸದ್ಯ ಒಂದು ಆಡಿಯೋ ಮೆಸೇಜನ್ನು ಆಟೋ ಚಾಲಕರಿಗೆ ರವಾನೆ ಮಾಡಿರ್ತಕ್ಕಂಥದ್ದು. 130 ರೂಪಾಯಿ ಪ್ರತಿ ಲೀಟ್ರಿಗೆ 130 ರೂಪಾಯಿ ಆದರೆ ಮಾತ್ರ ಗೋ ಗ್ಯಾಸನ್ನು ಹಾಕ್ತೀವಿ ಅನ್ನೋವಂಥ ಒಂದು ಆಡಿಯೋ ಸದ್ಯ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಯಾಕೆಂತಂದರೆ ನಿನ್ನೆವರೆಗೂ 85 ರೂಪಾಯಿ ಪ್ರತಿ ಲೀಟ್ರಿಗೆ ಇದ್ದಂಥ LPG ಗ್ಯಾಸ್ ಏನಿದೆ ಇವತ್ತು 130 ರೂಪಾಯಿಗೆ ಪ್ರತಿ ಲೀಟ್ರನ್ನು ನಾವು ಹಾಕ್ತೀವಿ, ಇಲ್ಲಾಂದರೆ ಗ್ಯಾಸ್ ಏನು ಬಂಕ್ ಇದೆ LPG ಬಂಕ್ಗಳೇನಿದ್ದಾವೆ ಅವುಗಳನ್ನು ಬಂದ್ ಮಾಡ್ತೀವಿ ಅಂತೇಳಿ ಸದ್ಯ ಗೋ ಗ್ಯಾಸ್ ಸಿಬ್ಬಂದಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಗೋ ಗ್ಯಾಸ್ ಬಂಕ್ ಏನಿದೆ LPG ಬಂಕ್ ಏನಿದೆ ಅದು ಸಂಪೂರ್ಣವಾಗಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಈಗ ನಿನ್ನೆವರೆಗೂ 85 ರೂಪಾಯಿ ಇತ್ತು, ಇವತ್ತೇನು ಕಂಪ್ನಿಯಿಂದ ಏನಂತ ಮೆಸೇಜ್ ಬಂದಿದೆ? ಸರ್ ಆಲ್ರೆಡಿ ನಮ್ಮ ಹತ್ರ ಯಾರ ಹತ್ರನೂ ಸ್ಟಾಕ್ ಇಲ್ಲ. ಗುಲ್ಬರ್ಗಾದಲ್ಲಿ ಇರೋ ಬಂಕ್ಗಳೆಲ್ಲ ಬಂದಾಗಿವೆ ಸರ್. ಯಾರ ಹತ್ರನೂ ಸ್ಟಾಕ್ ಇಲ್ಲ. ನಮ್ಮ ಕಂಪ್ನಿ ಇಲ್ಲಿ ಮಟ್ಟ 31ನೇ ತಾರೀಕಿಂತ ನನ್ನ ಹತ್ರನೂ ಸ್ಟಾಕ್ ಇತ್ತು. 31 ತಾರೀಕು ರಾತ್ರಿ 8 ಗಂಟೆಗೆ ಬಂದ್ ಆಗಿಬಿಡುತ್ತೆ ಸರ್. ಅಲ್ಲಿಂದ ಸ್ಟಾಕ್ ಇಲ್ಲ. ಈಗ ಸ್ಟಾಕ್ ಅಂತೂ ಇಲ್ಲ, 3-4 ದಿವಸದಿಂದ ನಮ್ಮದೆಲ್ಲ ನೋಡ್ತೀವಿ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಇವತ್ತೊಂದು ವೈಸ್ ಮೆಸೇಜ್ ಹಾಕಿದ್ದಾರೆ ಸರ್ ನಮಗೂ ಕಂಪ್ನಿ ಕಡೆಯಿಂದ. ನೋಡ್ರಪ್ಪ ರೇಟ್ ಅಂತೂ ಭಾಳ ಜಾಸ್ತಿ ಆಗ್ತಾಯಿದೆ, ಸಂಪೂರ್ಣವಾಗಿ ಎಲ್ಲ ಆಟೋ ಚಾಲಕರು ಒಪ್ಕೊಂಡ್ರೆ ನಾವು ಖರೀದಿ ಮಾಡ್ತೀವಿ ಕೊಟ್ಟು ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದಕ್ಕಂದು ಇವತ್ತಿನ ದರ ನಮಗೆ ಹೇಳಿದ ಪ್ರಕಾರ 130 ರೂಪಾಯಿ ಆಗುತ್ತೆ. ಅದಕ್ಕೆ ಆಟೋದವ್ರು ಒಪ್ಪಿಕೊಂಡ್ರೆ ನಾವು ಖರೀದಿ ಮಾಡಿ ಕಳಿಸ್ತೀವಿ, ನೀವು ಮಾರಾಟ ಮಾಡಿ, ಸುಮ್ಮನೆ ಗಲಾಟೆ ಮಾಡೋದು ಬೇಡ, ಏನೂ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಸರ್ ಅವರು. ಈಗಂತೂ ಸ್ಟಾಕ್ ಇಲ್ಲ. ಇಲ್ಲಿ ಈಗ ಆಟೋದವ್ರಿಗೆ ನೀವು ಮಾಹಿತಿ ಕೊಟ್ಟರೆ ಆಟೋ ರೆಸ್ಪಾನ್ಸ್ ಏನು ಬರ್ತಿದೆ ಸರ್? ಇನ್ನೂವರೆಗೂ ಯಾರೂ ಏನೂ ರೆಸ್ಪಾನ್ಸ್ ಮಾಡಿಲ್ಲ ನನಗೆ. ನಾನು ಗ್ರೂಪ್ನಲ್ಲಿ ನಮ್ದು ಏನು ಕರ್ತವ್ಯ ಇತ್ತು, ಈಗ ಆಟೋದವ್ರದ್ದು ಎಲ್ಲ ರೇಟ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಸ್ಟಾಕ್ ಇರೋದು ಇರಲಾರ್ದು ಎಲ್ಲ ನಾನು ಮೆಸೇಜ್ ಮಾಡ್ತಾಯಿದ್ದೆ. ಇವತ್ತು ನನಗೆ ಮೆಸೇಜ್ ಬಂದಿತ್ತು. ಈಗ ಆಟೋದವ್ರಿಗೆ ತಿಳಿಬೇಕಲ್ಲ ಸರ್, ನಾಳೆ ಬರಬೇಕು, ನಾನು ಮಾಲ್ ತರಿಸ್ಬೇಕು, ಸುಖ ಸುಮ್ಮನೆ ಜಗಳ ಆಡೋದು ಬೇಡ. ಅವರು ನಾವು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ಇನ್ನು ಚಾಮರಾಜನಗರದಲ್ಲಿ 2 LPG ಬಂಕ್ಗಳಿದ್ವು. ದುರದೃಷ್ಟ ಅಂದರೆ ಎರಡೂ ಕೂಡ ಬಂದಾಗಿವೆ. ಇದ್ದೇನು ಪ್ರಯೋಜನ ಈಗ? ಹೀಗಾಗಿ ಇದ್ರ ಮೇಲೆ ಡಿಪೆಂಡ್ ಆಗಿರುವಂಥವ್ರು ಬರ್ತಾರೆ, ಕಾಯ್ತಾರೆ, ಹೋಗ್ತಾರೆ. ನೋಡಿ, ಆಟೋ LPG 2 ಕೇಂದ್ರಗಳು ಬಂದಾಗಿವೆ. ಪಾಪ ಆಟೋ ಚಾಲಕರು ಬರ್ತಾರೆ, ಬೇರೆ ಮಾರ್ಗ ಇಲ್ಲ. ಹೀಗಾಗಿ ಏನಂದರೆ ಈ ಪೆಟ್ರೋಲ್ ಹಾಕ್ಕೊಂಡು ಓಡಿಸೋದಿದೆಯಲ್ಲ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ. ಇವಾಗಂತೂ ನಾವು ನೋಡ್ತೀವಿ LPG ಎಲ್ಲ ಇದರಲ್ಲೂ ಬಂದುಬಿಟ್ಟಿವಿ, ಎಲ್ಲ ಸೆಗ್ಮೆಂಟಲ್ಲೂ ಕೂಡ, ಕಾರುಗಳಲ್ಲೂ ಕೂಡ ಇವೆ. ಹೀಗಾಗಿ ಅವರು ಪೆಟ್ರೋಲ್ನು ಹಾಕ್ಬೋದು ಅಥವಾ ಗ್ಯಾಸ್ ಮುಖಾಂತರನಾದರೂ ಓಡಿಸ್ಬೋದು. ಎಲ್ಲಿಂದ ತರ್ತೀರಿ ಗ್ಯಾಸ್ನ ಈಗ? ಹೀಗಾಗಿ ಏನಂದರೆ ಪೆಟ್ರೋಲ್ ಹಾಕಿ ಓಡಿಸ್ತಾ ಇದ್ದಾರೆ, ದುಬಾರಿ ಆಗ್ತಾಯಿದೆ ಅವ್ರಿಗೂ ಕೂಡ.